ಕನ್ನಡಿಗರಿಗೆ ರಾಜ್ಯ ಸರ್ಕಾರ ಬಿಗ್ ಶಾಕ್ ಅನ್ನು ಕೊಡ್ತಾ ಇದೆ. ಇನ್ಮುಂದೆ ನೀವೇನಾದ್ರು ಟ್ಯಾಟೂ ಹಾಕ್ಸ್ಕೊಳ್ಬೇಕಂದ್ರೆ ಅದಕ್ಕೂ ಕೂಡ ಹೊಸ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಲಾಗ್ತದೆ. ಈಗಾಗಲೇ ಟ್ಯಾಟೂ ಹಾಕ್ಸ್ಕೊಂಡವರಿಗೆ ಸಾಕಷ್ಟು ಜನರಿಗೆ HIV ಬಂದಿದೆ, ಚರ್ಮದ ಕ್ಯಾನ್ಸರ್ ಕೂಡ ಕಾಣಿಸ್ಕೊಂಡಿದೆ. ಹಾಗಾಗಿ ಹೊಸ ಕಾನೂನನ್ನು ರಚಿಸುವುದಕ್ಕೆ ಆರೋಗ್ಯ ಇಲಾಖೆ ಪ್ಲಾನ್ ಮಾಡಿಕೊಳ್ತಿದೆ. ಇದೇ ಮೊದಲ ಬಾರಿಗೆ ಟ್ಯಾಟೂ ಸಂಬಂಧ ಕಾನೂನು ಮಾಡ್ತಾ ಇದ್ದು, ದೇಶದಲ್ಲಿ ಟ್ಯಾಟೂ ನಿಯಂತ್ರಣಕ್ಕೆ ಕಾನೂನುಗಳೇ ಇರಲಿಲ್ಲ. ಈ ಬಗ್ಗೆ ಕೇಂದ್ರಕ್ಕೆ ಪತ್ರವನ್ನ ಬರೆದಿದೆ ಆರೋಗ್ಯ ಇಲಾಖೆ. ಟ್ಯಾಟೂಗೆ ಹೊಸ ರೂಲ್ಸ್ ಅನ್ನ ಜಾರಿ ಮಾಡೋದಕ್ಕೆ ಈಗ ಆರೋಗ್ಯ ಇಲಾಖೆ ಮುಂದಾಗ್ತಿದ್ದು, ಈ ಬಗ್ಗೆ ಒಂದು ತಜ್ಞರ ಸಮಿತಿ ಕೂಡ ರಚನೆ ಮಾಡಲಾಗ್ತಾ ಇದ್ದು, ಈ ಮೂಲಕವಾಗಿ ಟ್ಯಾಟೂಗೆ ಹೊಸ ರೂಲ್ಸ್ ಮಾಡೋದಕ್ಕೆ ಜಾರಿಗೆ ಮುಂದಾಗ್ತಿದೆ. ಇತ್ತೀಚೆಗಷ್ಟೇ ಟ್ಯಾಟೂವಿನಿಂದ ಹಲವು ಕಾಯಿಲೆಗಳು ಕೂಡ ಬರ್ತಾ ಇತ್ತು. ಈ HIV, ಸ್ಕಿನ್ ಡಿಸೀಸ್, ಹೆಪಟೈಟಿಸ್ B, ಹೆಪಟೈಟಿಸ್ C, ಸ್ಕ್ಯಾಫ್ಲೋಕಸ್ ಈ ರೀತಿಯಾದಂಥ ಮಾರಣಾಂತಿಕ ಸೋಂಕುಗಳು ಬರ್ತಿದ್ರಿಂದಾಗಿ ಅದನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಈಗ ಟ್ಯಾಟೂಗೆ ಅತಿ ಹೆಚ್ಚಾಗಿ ಕೆಮಿಕಲ್ಗಳನ್ನು ಕೂಡ ಬಳಸಲಾಗ್ತಾ ಇತ್ತು. ಅದು ಬಳಸುವಂತಹ ಕೆಮಿಕಲ್ನ ಮೆಟಲ್ ಅಂಶಗಳು ಕೂಡ ಪತ್ತೆಯಾಗಿದ್ದು, TV9ಗೆ ಇಲಾಖೆ ಆಯುಕ್ತ ಶ್ರೀನಿವಾಸ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟದ ಔಷಧ ನಿಯಂತ್ರಣ ಇಲಾಖೆ ಗಮನ ಹರಿಸ್ತಾ ಇದ್ದು, ಟ್ಯಾಟೂ ಕೆಮಿಕಲ್ನಿಂದ ಅನೇಕ ಕಾಯಿಲೆಗಳು ಹರಡ್ತಾ ಇದೆ ಅಂತ ಪತ್ತೆ ಹಚ್ಚಿದ್ದು, ನಾವು ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದೀವಿ ಅಂತ ಶ್ರೀನಿವಾಸ್ ಹೇಳಿದ್ದಾರೆ. ಈ ಬಗ್ಗೆ ಅಧ್ಯಯನ ಮಾಡಿ ವರದಿಯನ್ನು ಕೂಡ ನೀಡಲಾಗಿತ್ತು. ಏನೆಲ್ಲ ತೊಂದರೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ. ಕೆಮಿಕಲ್ ಮೆಟಲ್ ಒನ್ಸ್ ಇಟ್ ಎಂಟರ್ಸ್ ಇಂಟು ಯುವರ್ ಬ್ಲಡ್ ಸ್ಟ್ರೀಮ್, ಬ್ಲಡ್ ಕಾಲಕ್ರಮೇಣ ಹಾಳಾಗೋಕ್ಕೆ ಶುರು ಆಗ್ತದೆ. ಹಂಗಾಗಿ ರೋಗಗಳಿಗೆ ಎಡೆ ಮಾಡಿಕೊಟ್ಟಂಗೆ ಆಗ್ತದೆ. ಸೊ ಈಗ ಏನು ಆಕ್ಷನ್ ತೆಗೆದುಕೊಳ್ತೀರಾ ಸರ್? ಈಗ ಸಮಿತಿ ರಚನೆ ಆಗಿದೆ ಅಂತ ಹೇಳಿದ್ದೀರಾ. ಸೊ ಈಗ ನಾವು ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದೀವಿ, ಈ ರೀತಿ ಹಿಂಗಿದೆ ಟ್ಯಾಟಲ್ಲಿ ಒಂದು ಅನಾಲಿಸಿಸ್, ಒಂದು ಸ್ಟಡಿನೇ ಮಾಡಿ ಒಂದು ರಿಪೋರ್ಟೇ ಕೊಟ್ಟಿದ್ದೀವಿ. ಸೊ ಇದ್ರ ಪ್ರಕಾರ ಅವರು ಟ್ಯಾಟೂಗೆ ರೆಗ್ಯುಲೇಷನ್ಸ್ ತರಬೇಕು. ಅದು ರೆಗ್ಯುಲೇಷನ್ಸ್ ತರ್ತಾರೆ. ಒನ್ಸ್ ಕೆಮಿಕಲ್ಲು ಮೆಟಲ್ ಒನ್ಸ್ ಇಟ್ ಎಂಟರ್ಸ್ ಇಂಟು ಯುವರ್ ಬ್ಲಡ್ ಸ್ಟ್ರೀಮ್, ಬ್ಲಡ್ ಕಾಲಕ್ರಮೇಣ ಹಾಳಾಗೋಕ್ಕೆ ಶುರು ಆಗ್ತದೆ. ಹಂಗಾಗಿ ರೋಗಗಳಿಗೆ ಎಡೆ ಮಾಡಿಕೊಟ್ಟಂಗೆ ಆಗ್ತದೆ. ಸೊ ಈಗ ಏನು ಆಕ್ಷನ್ ತೆಗೆದುಕೊಳ್ತೀರಾ ಸರ್? ಈಗ ಸಮಿತಿ ರಚನೆ ಆಗಿದೆ ಅಂತ ಹೇಳಿದ್ದೀರಾ. ಸೊ ಈಗ ನಾವು ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದೀವಿ, ಈ ರೀತಿ ಹಿಂಗಿದೆ ಟ್ಯಾಟಲ್ಲಿ ಒಂದು ಅನಾಲಿಸಿಸ್, ಒಂದು ಸ್ಟಡಿನೇ ಮಾಡಿ ಒಂದು ರಿಪೋರ್ಟೇ ಕೊಟ್ಟಿದ್ದೀವಿ. ಸೊ ಇದ್ರ ಪ್ರಕಾರ ಅವರು ಟ್ಯಾಟೂಗೆ ರೆಗ್ಯುಲೇಷನ್ಸ್ ತರಬೇಕು. ಅದು ರೆಗ್ಯುಲೇಷನ್ ರಾಜ್ಯದಲ್ಲಿ ನಾವು ಗಮನಿಸ್ತಾ ಇದ್ವಿ, ಟ್ಯಾಟೂ ಸೆಂಟರ್ಗಳು ಎಗ್ಗಿಲ್ಲದೆ ತಲೆ ಎತ್ತಿತ್ತು. ಯಾರು ಬೇಕಾದರೂ ಟ್ಯಾಟೂ ಹಾಕ್ಸ್ಕೊಳ್ಬಹುದು. ಅಂದರೆ ಟ್ಯಾಟೂ ಹಾಕ್ಸ್ಕೊಳ್ಬೇಕಾದ್ರೆ ಒಂದು ಚೌಕಟ್ಟಿನಲ್ಲಿ ಹಾಕಬೇಕಾಗಿತ್ತು. ಅದು ಯಾವುದೇ ನಿಬಂಧನೆಗಳನ್ನು ಪಾಲನೆ ಮಾಡ್ತಿರಲಿಲ್ಲ. ಹಾಗಾಗಿ ಪ್ರಪ್ರಥಮ ಬಾರಿಗೆ ಟ್ಯಾಟೂ ಹಾಕ್ಸ್ಕೊಳ್ಬೇಕಂದ್ರೆ ಇನ್ನು ಮುಂದೆ ಚೌಕಟ್ಟಿನಲ್ಲಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆದೇಶವನ್ನು ಹೊರಡಿಸೋದಕ್ಕೆ ಈಗಾಗಲೇ ಪತ್ರವನ್ನು ಬರೆಯಲಾಗಿದೆ. ಆರೋಗ್ಯ ಇಲಾಖೆ ಈಗ ಕೇಂದ್ರಕ್ಕೆ ಒಂದು ಕಂಪ್ಲೀಟ್ ಆದಂಥ ರಿಪೋರ್ಟನ್ನು ಕೊಟ್ಟಿದ್ದು, ಟ್ಯಾಟೂ ಪ್ರಿಯರ್ ಇನ್ಮೇಲೆ ಏನಾದರೂ ಟ್ಯಾಟೂ ಹಾಕ್ಸ್ಕೊಳ್ಬೇಕಂದ್ರೆ ಒಂದು ಚೌಕಟ್ಟಿನಲ್ಲಿ ಹಾಕ್ಸ್ಕೊಳ್ಬೇಕಾಗುತ್ತೆ. ಇನ್ನು ಮುಂದೆ ಟ್ಯಾಟೂ ಹಾಕ್ಸ್ಕೊಳ್ಬೇಕಂದ್ರೂ ಕೂಡ ಹೊಸ ಮಾರ್ಗಸೂಚಿಯನ್ನು ಹೊರಡಿಸಲಾಗುತ್ತೆ. ಇನ್ನು ಟ್ಯಾಟೂಗೆ ಬಳಸುವಂತಹ ಕೆಮಿಕಲ್ಸ್ ಅಂದರೆ ಅತಿ ಹೆಚ್ಚಾಗಿ ಬಳಕೆ ಮಾಡ್ತಿದ್ದಾರೆ. ಆ ಕೆಮಿಕಲ್ ಮೆಟಲ್ ಅಂಶಗಳು ಕೂಡ ಪತ್ತೆಯಾಗಿದೆ. ಆ ಮೆಟಲ್ ಅಂಶದಿಂದಾಗಿ ಅನೇಕ ರೀತಿಯ ಕಾಯಿಲೆಗಳು ಬಾಧಿಸ್ತಾ ಇದೆ ಜನರನ್ನ. ಹಾಗಾಗಿ ಅದಕ್ಕೆಲ್ಲ ಒಂದು ಕಡಿವಾಣ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಯುಕ್ತ ಶ್ರೀನಿವಾಸ್ ಅವರು ಈಗ ಒಂದು ಕಂಪ್ಲೀಟ್ ಆದಂಥ ವರದಿನ ಸಿದ್ಧ ಮಾಡಿಕೊಂಡು ಅದನ್ನು ಕೇಂದ್ರಕ್ಕೆ ಕಳಿಸಿದ್ದಾರೆ. ಇಡೀ ದೇಶದಾದ್ಯಂತ ಯಾರೇ ಟ್ಯಾಟೂ ಹಾಕಿಸ್ಕೊಂಡ್ರೂ ಕೂಡ ಒಂದು ನಿಬಂಧನೆಗಳನ್ನು ತರಬೇಕು, ಒಂದು ಚೌಕಟ್ಟಿನಲ್ಲಿ ಟ್ಯಾಟೂವನ್ನು ಹಾಕಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಪತ್ರವನ್ನು ಈಗಾಗಲೇ ಬರೆದಿದ್ದಾರೆ. ಇನ್ನು ಮುಂದೆ ಟ್ಯಾಟೂ ಹಾಕಿಸ್ಕೊಳ್ಬೇಕಂತ ಅಂದರೂ ಕೂಡ ಹೊಸ ಮಾರ್ಗಸೂಚಿಯನ್ನು ಪಾಲನೆ ಮಾಡಲೇಬೇಕಾಗುತ್ತೆ.